ನಮಸ್ಕಾರ. ನಾನು ಸುಮಾ. ಉದ್ದಿನ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಹಾಗೆ ಮದುವೆ ಮನೆಗಳಲ್ಲಿ ಮಾಡುವ ಹಾಗೆ ನೋಡಿ ಈ ರೀತಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ, ಕ್ರಿಸ್ಪಿಯಾಗಿ ಸಾಫ್ಟಾಗಿರುತ್ತೆ. ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಒಂದು ಬಟ್ಲಿಗೆ ಆ ಬಟ್ಲಿನಲ್ಲಿ ಒಂದು ಬಟ್ಲಿನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. 3ರಿಂದ 4 ಸತಿ ಚೆನ್ನಾಗಿ ತೊಳಿಬೇಕು ಉದ್ದಿನ ಬೇಳೆಯನ್ನು. ನೋಡಿ 3ರಿಂದ 4 ಸತಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. 1 ಅವರ್ ಅದ್ರ ತುಂಬ ನೀರು ಹಾಕಿಬಿಟ್ಟು ನೆನೆಸಲು ಇಡಬೇಕು. 1 ಅವರ್ ಇಟ್ಟಿದ್ದೀನಿ. ಚೆನ್ನಾಗಿ ನೆಂದಿರುತ್ತೆ. 1 ಅವರ್ ನೆಂದರೆ ಸಾಕು. ಇಲ್ಲ ಟೈಮ್ ಇಲ್ಲ ಅಂದರೆ ಹಾಫ್ ಆನ್ ಅವರ್ ಆದರೂ ಪರವಾಗಿಲ್ಲ, ನೆಂದೋಗಿರುತ್ತೆ. 1 ಅವರ್ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ ನೋಡಿ ಇವಾಗ. ನೋಡಿ ಕ್ಲೀನಾಗಿ ನೆಂದಿದೆ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಸಪ್ಪಗಿಸೋ ಬಟ್ಲಲ್ಲಿ ಹಾಕ್ಕೊಂಡು ನೀರೆಲ್ಲ ಕ್ಲೀನಾಗೆಲ್ಲ ಬಗ್ಸಾಕಬೇಕು. ಒಂದು 2ರಿಂದ 3 ನಿಮಿಷ ಹಾಗೆ ಬಿಟ್ಟರೆ ಸಾಕು, ನೀರೆಲ್ಲ ಬಗ್ಸೋಗುತ್ತೆ. ಒಂದು ಚೂರು ಇಲ್ಲದೆ ಹಾಗೇ ಕ್ಲೀನಾಗೆಲ್ಲ ಬಗ್ಸೋಗಿದೆ ನೋಡಿ, ಒಂದು ಚೂರು ಇಲ್ಲ. ಈಗ ಮಿಕ್ಸಿ ಜಾರಿಗೆ ಉದ್ದಿನಬೇಳೆನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನುಣ್ಣಕ್ಕೆ. ನೀರು ಜಾಸ್ತಿ ಹಾಕಬಾರ್ದು, ಹಾಗಿದ್ರೇ ಹಾಗೆ ಮಿಕ್ಸಿಗೆ ಹಾಕ್ಕೋಬೇಕು. ನಾನು ಚಿಕ್ಕದಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಅಂದರೆ ಹಾಕ್ಕೋಬಾರ್ದು, ಚಿಕ್ಕದಾಗಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ ಆ ರೀತಿ ಮಿಕ್ಸಿಗೆ ಹಾಕ್ಕೋಬೇಕು. ಗಟ್ಟಿಯಾಗಿರಬೇಕು, ತೆಳ್ಳಕ್ಕೆ ಮಾಡ್ಕೋಬಾರ್ದು ಉದ್ದಿನ ವಡೆಗೆ. ನೋಡಿ 3 ಜಾರ್ ಆಯಿತು. 3 ಜಾರೂ ಅದೇ ರೀತಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಲ್ಲ ಅದೇ ರೀತಿಯೇ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಆಗಿದೆ, ಎಲ್ಲ ಹಾಕ್ಕೊಂಡಿದ್ದೀನಿ. 5ರಿಂದ 6 ಹಸಿಮೆಣಸಿನ್ಕಾಯಿ. ಖಾರಕ್ಕೆ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ. ನಾನು 5ರಿಂದ 6 ಹಾಕ್ಕೊಂಡಿದ್ದೀನಿ. ಅರ್ಧ ಕಾಯಿಯಷ್ಟು ಹಸಿ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಚಮಚ ಕಾಳುಮೆಣಸು, ಸೋಡಾ 1/4 ಟೀ ಚಮಚದಷ್ಟು ಚಿಕ್ಕದಾಗಿ, ಅಕ್ಕಿ ಹಿಟ್ಟು ಒಂದು 2ರಿಂದ 3 ಚಮಚ. ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ, ಕ್ರಿಸ್ಪಿಯಾಗಿ ಬರುತ್ತೆ. ಅದರಿಂದ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಗ್ರೈಂಡ್ರ್ ಇದ್ದರೆ ನೀರೇನು ಹಾಕೋಷ್ಟಿರಲ್ಲ, ಹಾಗೆ ರುಬ್ಕೋಬೋದು ಉದ್ದಿನಬೇಳೆಯನ್ನು. ಮಿಕ್ಸಿಗಾದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕು. ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಆಗಿದೆ. ಒಂದು 5 ನಿಮಿಷ ಹಾಗೆ ಬಿಡ್ತೀನಿ, ಅಂದರೆ ಚೆನ್ನಾಗಿರುತ್ತೆ. ಆದ್ದರಿಂದ 5 ನಿಮಿಷ ಹಾಗೆ ಬಿಟ್ಟಿದ್ದೀನಿ, ನೆಂದಿದೆ. ಈಗ ನೋಡಿ ಕೈಗೇನು ಅಂಟಲ್ಲ. ನೀರಲ್ಲಿ ಸ್ವಲ್ಪ ತ್ಯಾವ ಮಾಡಿಕೊಂಡು ಮುಟ್ಟಿ ನೋಡಿದ್ರೆ ಕೈಗೇನು ಅಂಟೋದಿಲ್ಲ. ನೋಡಿ ನಮ್ಗೆ ವಡೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಂಡೆ ಥರ ಮಾಡ್ಕೋಬೇಕು. ನೋಡಿ ಆ ರೀತಿ ಮಾಡ್ಕೋಬೇಕು. ಅದು ಎಣ್ಣೆನ ಇಟ್ಕೊಂಡಿದ್ದೀನಿ, ಉದ್ದಿನ ವಡೆ ಮುಳುಗುವಷ್ಟು ಎಣ್ಣೆನ ಇಟ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ನೋಡಿ ಆ ರೀತಿ ನಾನು ಒಂದು ಕವರ್ ತೊಗೊಂಡಿದ್ದೀನಿ, ಒಬ್ಬಟ್ಟು ಕವರು. ಅದ್ರ ಮೇಲೆ ಕವರ್ ಮೇಲೆ ತ್ಯಾವ ಮಾಡಿಬಿಟ್ಟು ಉಂಡೆ ಥರ ಮಾಡ್ಕೊಂಡಿರೋದನ್ನ ಅದ್ರ ಮೇಲೆ ಹಾಕ್ಕೊಂಡು ವಡೆ ಥರ ತಟ್ಟಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಎಲ್ಲನೂ ಅದೇ ರೀತಿಯೇ ಹಾಕ್ಕೊತೀನಿ. ನೋಡಿ ಆ ಎಣ್ಣೆಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದೀನಿ. 6 7 ಹಾಕ್ಕೊಂಡ್ರೆ ಆಗುತ್ತೆ. ಎಣ್ಣೆಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೋಡಿ 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಫ್ ಬಾಯ್ಲ್ ಮಾಡಿ ಮತ್ತೆ ಎತ್ಕೊಂಡು ಬೇಕಾದರೂ ಎಣ್ಣೆಯಲ್ಲಿ ತಿರುಗಿ ಮತ್ತೆ ಬಾಯ್ಲ್ ಮಾಡ್ಕೋಬೋದು. ನಾನು ಒಂದೇ ಸತಿ 2 ಕಡೆನೂ ಚೆನ್ನಾಗಿ ಬಾಯ್ಲ್ ಮಾಡಿದ್ದೀನಿ ನೋಡಿ. 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ರೆಡಿ ಆಗಿದೆ.
ಉದ್ದಿನ ವಡೆ ಸಾಂಬಾರಿಗೋ ಇಲ್ಲ ಚಟ್ನಿಗೋ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಬೇಕ್ರಿಗಳಲ್ಲಿ ಹಾಗೆ ಮದುವೆ ಮನೆಗಳಲ್ಲಿ ಇದೇ ರೀತಿ ಮಾಡೋದು. ಒಂದು ಸತಿ ಟ್ರೈ ಮಾಡಿ ಈ ಮೆಥಡಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.